ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಹಾಲು ಕುಡಿತಾ ಇದ್ದೀನಿ. ಹಾಲು ಯಾಕೆ ಕುಡಿತಾ ಇದ್ದೀನಿ ಅಂತ ಈ ವಿಡಿಯೋ ಎಂಡ್ ತನಕ ನೋಡಿ ನೀವು. ಸೊ ನನಗೆ ಇವತ್ತು ತುಂಬ ಖುಷಿಯಾಗಿದೆ. ಯಾಕಂದರೆ ನಾನು ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಸೊ ನನಗೆ ಹಳೆ ಕಂಪ್ನೀಲಿ ಆದಂಥ ಒಂದು ಘಟನೆನ ನಾನು ಹಂಚ್ಕೊಂಡಿದ್ದೆ. ಫೈನಲಿ ನನ್ನ ದೇವರು, ನಾನು ನಂಬುವಂಥ ಕೃಷ್ಣ ಪರಮಾತ್ಮ, ಸೊ ಫೈನಲಿ ಒಂದು ಒಳ್ಳೆ ಸುದ್ದಿನ ನನಗೆ ತಂದು ಕೊಟ್ಟಿದ್ದಾರೆ. ಅದು ಏನಪ್ಪ ಅಂದರೆ ಅದು ಹೇಳೋಕ್ಕಾಗಲ್ಲ, ಆ ಥರದ ಒಂದು ಖುಷಿ ವಿಷಯ. ಸೊ ಯಾರೆಲ್ಲ ನಮಗೆ ಕೆಟ್ಟದ್ದು ಬಯಸ್ತಾರೆ ಅವ್ರಿಗೆ ಕರ್ಮ ಅನ್ನೋದು ಯಾವತ್ತೂ ಹೋಗಲ್ಲ ಅನ್ನೋದನ್ನು ನಾನು ನಿಜವಾಗ್ಲೂ ನಾನು ನಂಬ್ತೀನಿ. ಯಾಕಂದರೆ ಪ್ರೀವಿಯಸ್ ಕಂಪ್ನೀಲಿ ಆಗಿರುವಂಥ ಕೆಲವು ಕೆಟ್ಟ ಘಟನೆಗಳು ಆ್ಯಂಡ್ ನನಗೆ ಅದನ್ನು ಮರೆಯೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಇರಬೇಕಿದ್ರೆ ನಾನು ನಂಬುವಂಥ ದೇವರನ್ನು ನಂಬಿದಿಷ್ಟೇ. ನಾನು ಕಣ್ಣೀರಿಟ್ಕೊಂಡು ನನಗೆ ಯಾರೆಲ್ಲ ಕಷ್ಟಗಳನ್ನ ಕೊಟ್ಟಿದ್ದಾರೆ, ನನಗೆ ಯಾರೆಲ್ಲ ಕೆಟ್ಟದಾಗಿ ಮಾಡಿದ್ದಾರೆ ಅವ್ರಿಗೆ ನೀನು ಬಿಡಬೇಡ ಅವ್ರನ್ನ ಅಂತಲೇ ನಾನು ಬೇಡ್ಕೊಂಡಿರೋದು. ಆ್ಯಂಡ್ ನಾನು ಭಗವದ್ಗೀತೆನ ಓದೋದ್ರಿಂದಾಗಲಿ, ಯಾವಾಗ ನಾವು ಕೃಷ್ಣ ಪರಮಾತ್ಮ ಆಗಿರ್ಬೋದು, ಯಾರು ಯಾವ ದೇವರನ್ನು ನಂಬ್ತಾರೆ ನಿಜವಾಗ್ಲೂ ಆ ದೇವರುಗಳು ಕೈ ಬಿಡಲ್ಲ ಅನ್ನೋದಕ್ಕೆ ಇದೊಂದು ಘಟನೆ ನಿಜವಾದ ಸಾಕ್ಷಿನೇ ನನಗೆ. ಕರ್ಮ ಅದೊಂದು ಬೂಮರಂಗ್ ಅಂತ ಹೇಳ್ತಾರೆ. ನಿಜವಾಗ್ಲೂ ಗೈಸ್, ಕರ್ಮ ಅನ್ನೋದು ಯಾರನ್ನು ಬಿಡಲ್ಲ, ಅದು ಬಿಡುವಂಥದ್ದು ಅಲ್ಲ. ಸೊ ಅವ್ರು ಏನೇ ಮಾಡಿದ್ರೂ, ನಮಗೆ ಒಳ್ಳೆಯವ್ರಿಗೆ ಏನೇ ಮಾಡಿದ್ರೂ, ಕೆಟ್ಟವರು ಯಾವತ್ತಿದ್ರೂ ಕೆಟ್ಟವರೇ ಆ್ಯಂಡ್ ಒಳ್ಳೆಯವರು ಯಾವತ್ತಿದ್ರೂ ಒಳ್ಳೆಯವರೇ. ಸೊ ಒಳ್ಳೆಯವರೇ ಆಗೇ ಇರೋದಕ್ಕೆ ಪ್ರಯತ್ನ ಪಡಿ, ಯಾಕಂದರೆ ಕೆಟ್ಟವರಾಗಕ್ಕೆ ಹೋಗಬೇಡಿ. ಸೊ ಕರ್ಮ ಅನ್ನೋದು ನಿಜವಾಗ್ಲೂ ಬಂದೇ ಬರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಗೊತ್ತಾಯ್ತಲ್ಲ ಗೈಸ್, ನಾನು ಈ ವಿಡಿಯೋನ ಯಾರಿಗೋಸ್ಕರ ಡೆಡಿಕೇಟ್ ಮಾಡ್ತೀನಿ ಅಂದರೆ, ನನಗೆ ಕೆಟ್ಟದ್ದು ಬಯಸಿರೋರಂಥವ್ರಿಗೆ ನಾನು ನಿಜವಾಗ್ಲೂ ಈ ವಿಡಿಯೋನ ನಾನು ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರು ಕೆಲಸ ಕಿತ್ಕೊಂಡು ಆಯಿತು, ಅವ್ರ ಮುಖಕ್ಕೆ ಮಂಗಳಾರತಿನೇ ಆಗೋಯಿತು. ಸೊ ದೇವರು ಇದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಗೈಸ್. ಯಾಕಂದರೆ ನಾವು ಯಾವತ್ತೂ ಒಳ್ಳೇದು ಮಾಡೋಕ್ಕೆ ಹೋಗಬೇಕು, ಯಾರಿಗೂ ಕೆಟ್ಟದ್ದು ಮಾಡೋಕ್ಕೆ ಬಯಸಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಂಗೆ ತುಂಬ ಖುಷಿಯಾಗಿದೆ. ಬಿಕಾಸ್ ಏನಂದರೆ, ಅಂಥ ಜನಗಳು ನಮ್ಮ ಮಧ್ಯದಲ್ಲಿ ಇರೋರಿಗಿಂತ ಇಲ್ಲದೆ ಇರೋದೇ ವಾಸಿ. ಸೊ ನೆಮ್ಮದಿ ಅನ್ನೋದು ಇರುತ್ತೆ, ಮನುಷ್ಯನಿಗೆ ನೆಮ್ಮದಿ ಮುಖ್ಯ. ಸೊ ಈ ಥರ ಆದಾಗ ಏನು ಮಾಡ್ತೀವಿ, ನಾವು ಕೆಲಸ ಬಿಟ್ಟು ಬೇರೆ ಕಡೆ ಹೋಗ್ತೀವಿ. ನಿಜವಾಗ್ಲೂ ನಾನು ಇವಾಗ ಬಂದಿರೋ ಕೆಲಸ ಆಸಮ್ ಆಗಿದೆ, ನನಗೆ ತುಂಬಾ ಇಷ್ಟ ಆಗಿರೋ ಅಂಥ ಕೆಲಸ ನನಗೆ ಸಿಕ್ಬಿಟ್ಟಿದೆ. ಆ್ಯಂಡ್ ಹಳೆ ಅವ್ರದ್ದು ನಾನು ಅದನ್ನು ವಾಪಸ್ ಕೆತ್ಕಕ್ಕೆ ನಾನು ಟ್ರೈ ಮಾಡಲ್ಲ. ಆ್ಯಂಡ್ ನನಗೆ ವಿಷಯಗಳು ಬರ್ತಾನೆ ಇರುತ್ತೆ. ಆ್ಯಂಡ್ ನಾನು ಪ್ರೀವಿಯಸ್ ಆಗಿ ಇನ್ನೊಂದು ಬೇರೆ ಕಂಪ್ನಿಗೂ ಸೇರಿಕೊಂಡಿದ್ದೆ, ಬಟ್ ಅಲ್ಲೂ ನನಗೆ ಕೆತ್ಕಕ್ಕೆ ಟ್ರೈ ಮಾಡಿದರು. ಅದು ಅವರಿಂದ ಆಗಿಲ್ಲ ಅನಿಸುತ್ತೆ. ಬಟ್ ನನಗೆ ಆ ಫೀಲ್ಡ್ ಇಷ್ಟ ಆಗಿಲ್ಲ, ಅದಕ್ಕೆ ಬೇರೆ ಫೀಲ್ಡಿಗೆ ಬಂದಿದ್ದೀನಿ ಇವಾಗ. ಲೈಫ್ ಗೋಸ್ ಆನ್ ಅಲ್ವಾ, ಏನೂ ಮಾಡೋಕ್ಕಾಗಲ್ಲ. ನಾವು ಲೈಫಲ್ಲಿ ಹೇಗಿರ್ತೀವಿ, ಏನಾಗ್ತೀವಿ ಅನ್ನೋದು ಹೇಳಕ್ಕೆ ಬರಲ್ಲ ಅದು. ಸೊ ಆದ ಕಾರಣ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ ಅಂತ ಹೇಳ್ತೀನಿ ನಾನು. ಇವಾಗ ಕೆಟ್ಟವರು ಏನಾಗ್ತಾರೆ ಅಂತ ನಿಮಗೆ ನಿಜವಾಗ್ಲೂ ಗೊತ್ತಿದೆ, ಕೆಟ್ಟದ್ದು ಬಯಸಿದವ್ರು ಏನಾಗ್ತಾರೆ ಅಂತ. ದೇವರು ಅವ್ರನ್ನ ಯಾವತ್ತೂ ಬಿಡಲ್ಲ ಗೈಸ್, ನಿಜವಾಗ್ಲೂ. ನಮ್ಮ ಒಂದು ಏನಂತಾರೆ, ಸೊ ನಾನಿಷ್ಟೇ ಹೇಳೋದು, ನಮ್ಮಲ್ಲಿ ಒಂದು ಒಳ್ಳೆಯ ದೇವರ ಭಕ್ತಿ ಇದ್ದರೆ ನಮ್ಮನ್ನು ದೇವರು ಯಾವತ್ತೂ ಯಾವ ಕೆಟ್ಟ ಕ್ಷಣದಲ್ಲೂ ನಮ್ಮನ್ನು ಬಿಟ್ಕೊಡಲ್ಲ ಅನ್ನೋದು ನಿಜವಾಗ್ಲೂ ನನಗಿವತ್ತು ಗೊತ್ತಾಗಿದೆ, ಅದರ ಅರ್ಥ ಗೊತ್ತಾಗಿದೆ. ಆ್ಯಂಡ್ ನಾನು ಅಷ್ಟೇ ಹೇಳೋದು ಗೈಸ್, ಯಾರಿಗೂ ಕೆಟ್ಟದ್ದು ಬಯಸಕ್ಕೆ ಹೋಗಬೇಡಿ. ಒಂದೇ ಒಂದು ಪದ ನಾನು ತುಂಬ ಸಲ ನನ್ನ ಪ್ರತಿ ವಿಡಿಯೋದಲ್ಲೂ ನಾನು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಯಾರಿಗೂ ಕೆಟ್ಟದ್ದು ಬಯಸಕ್ಕೆ ಹೋಗಬೇಡಿ ಅನ್ನೋದನ್ನೇ ನಾನು ಜಾಸ್ತಿಯಾಗಿ ನಿಮ್ಗೆ ಹೇಳ್ತಾ ಇರೋದು. ಸೊ ಬೇರೆ ನಿದರ್ಶನಗಳೇ ಬೇಕಾಗಿಲ್ಲ. ನನ್ನ ಲೈಫಲ್ಲಿ ಆಗಿದ್ದಂಥ ಒಂದು ಘಟನೆನೇ ನಾನು ನಿಜವಾಗ್ಲೂ ಕರ್ಮ ರಿಟರ್ನ್ಸ್ ಅನ್ನೋದಕ್ಕೆ ನಾನು ಇದನ್ನೇ ಒಂದು ದೊಡ್ಡ ಎಕ್ಸಾಂಪಲ್ ಆಗಿ ನಾನು ತಗೋತೀನಿ. ಸೊ ಯಾರಿಗೂ ಕೆಟ್ಟದ್ದು ಮಾಡಬಾರ್ದು, ಒಳ್ಳೆಯದನ್ನೇ ಮಾಡಿ ಅಂತ ನನ್ನ ಲೈಫಲ್ಲೇ ಒಂದು ಈ ಥರ ಎಕ್ಸಾಂಪಲ್ ಆಗಿರೋದ್ರಿಂದ ನಾನು ಹೇಳ್ತಾ ಇರೋದು. ಆಲ್ಮೋಸ್ಟ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ತುಂಬಾ ಟೈಮ್ ಆಯಿತು. ಬಟ್ ಪ್ರತಿ ವಿಡಿಯೋದಲ್ಲೂ ನಾನು ಅದನ್ನು ಎತ್ತಿ ಮಾತಾಡ್ತಾನೇ ಇದ್ದೆ. ಸೊ ಇವಾಗ ಅದಕ್ಕೊಂದು ಪೊಲೀಸ್ ಸ್ಟಾಪ್ ಇಡೋವಂಥ ಟೈಮ್ ಬಂತು ಅನ್ಕೋತೀನಿ. ಸೊ ನಾನು ಲಾಸ್ಟ್ ವೀಡಿಯೋದಲ್ಲೂ ನಾನು ಹೇಳಿದ್ದೆ, ನಾನು ಅವರ ಹೆಸರನ್ನು ಎತ್ತೋದಕ್ಕೆ ಇಷ್ಟಪಡಲ್ಲ ಅಂತ. ಆ್ಯಂಡ್ ಇವಾಗಲೂ ಅಷ್ಟೇ, ಅವರ ಹೆಸರನ್ನು ನಾನು ಇಷ್ಟಪಡೋದೇ ಇಲ್ಲ. ಸೊ ಅಷ್ಟೇ ನಾನು ಹೇಳೋದು. ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಲಾಸ್ಟ್ ಟೈಮ್, ಚೆನ್ನಾಗಿರಲಿ, ನನಗೆ ಏನೇ ಮಾಡಿದವರು ಚೆನ್ನಾಗಿರಲಿ ಅಂತ. ಸೊ ನಾನು ಇವಾಗಲೂ ಅಷ್ಟೇ ಬಯಸ್ತೀನಿ, ಚೆನ್ನಾಗಿರಲಿ ಅವರು, ಅಷ್ಟೇ ಚೆನ್ನಾಗಿರಲಿ ಯಾವಾಗಲೂ ಅಂತ ಹೇಳ್ತಾ, ನನ್ನ ಇದೇ ಥರ ನನಗೆ ನೀವು ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಆ್ಯಂಡ್ ಸ್ವಲ್ಪ ದಿನದಿಂದ ಸ್ವಲ್ಪ ವೀಡಿಯೋಸ್ ಹಾಕೋದಕ್ಕೆ
ಆಗಲಿಲ್ಲ. ಸೊ ವಿಷಯ ಏನು ಅಂತ ನಾನು ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಹಾಕಿದ್ದೆ. ನನಗೆ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ಸ್ ಇದ್ದಿದ್ದರಿಂದ ನಾನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ, ವೀಡಿಯೋಸ್ ಹಾಕಲಿಕ್ಕೆ ಆಗಲಿಲ್ಲ. ಸೊ ಆದ ಕಾರಣ ಸ್ವಲ್ಪ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕೋದು ಸ್ವಲ್ಪ ಡಿಲೇ ಆಯಿತು. ಸ್ವಲ್ಪ ಅಲ್ಲ, ತುಂಬಾ ಡಿಲೇ ಆಯಿತು ಅನ್ಕೋತೀನಿ. ಬಿಕಾಸ್ ಶಾರ್ಟ್ಸ್ ಎಲ್ಲ ಹಾಕ್ತಾಯಿದ್ದೆ, ವೀಡಿಯೋಸ್ ಕೂಡ ಡೇ ಬೈ ಡೇ ಒಂದೊಂದು ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಾನೇ ಇದ್ದೆ. ಅದೇ ನನ್ನ ಬ್ಯುಸಿ ಶೆಡ್ಯೂಲಿಂದ ನನಗೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇನ್ನು ಮುಂದೆ ಡೈಲಿ ವೀಡಿಯೋಸ್ ಬರ್ತಾನೆ ಇರುತ್ತೆ ಗೈಸ್. ಆ್ಯಂಡ್ ವಾಚ್ ಮಾಡ್ತಾನೆ ಇರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಶೇರ್ಸ್ ಆಲ್ಮೋಸ್ಟ್ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಾಗಲಿ ಫ್ಯಾಮಿಲೀಸ್ಗೆ ಎಲ್ಲರಿಗೂ ಶೇರ್ ಮಾಡಿ ವೀಡಿಯೋಸನ್ನು. ಆದಷ್ಟು ಬೇಗ ನನ್ನ ಯೂಟ್ಯೂಬ್ ನನಗೆ ಗ್ರೋ ಆಗಬೇಕು ಅನ್ನೋದು ತುಂಬ ಅಂದರೆ ತುಂಬ ದೊಡ್ಡ ಕನಸಿದೆ. ಸೊ ಆ ಕನಸನ್ನು ನೀವೆಲ್ಲರೂ ಸೇರಿ ನೆರವೇರಿಸ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಭಾವಿಸಿದ್ದೀನಿ. ನನ್ನನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಆ್ಯಂಡ್ ಅವರೆಲ್ಲ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾನು ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಸೊ ಕಮೆಂಟ್ ಬಾಕ್ಸ್ ಆಲ್ವೇಸ್ ಓಪನ್ ಇರುತ್ತೆ. ಸೊ ಕಮೆಂಟ್ ಮಾಡಿ, ಮುಂದಿನ ಯಾವ ಥರ ಕಂಟೆಂಟ್ ಬೇಕು ಅಂತ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ಆ ಥರ ವೀಡಿಯೋಸನ್ನು ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಟೇಕ್ ಕೇರ್, ಬಾಯ್ ಬಾಯ್. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.